ನಾವು ಬೆಳ್ತಂಗಡಿ ಹೋಗ್ತಿದ್ದೇವೆ. ಬೆಳ್ತಂಗಡಿಯಲ್ಲಿ ಬೆಳ್ತಂಗಡಿ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಪಾಪ ಪ್ಲೇಸ್ ಗೊತ್ತಿಲ್ಲ. ಬೆಳಕಲ್ ತೀರ್ಥ ಹೋಗ್ತಿದ್ದೇವೆ. ಆಮೇಲೆ ಟ್ರೆಕ್ಕಿಂಗ್ ಹೋಗ್ಲಿಕ್ಕೆ ಉಂಟು. ಹೆಲೋ ಗಾಯ್ಸ್, ಹೇಗಿದ್ದೀರಾ? ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಈಗ ಟೈಮ್ ಸರಿಯಾಗಿ 9 ಗಂಟೆ ಆಗಿದೆ. ಆಲ್ರೆಡಿ ಲೇಟ್ ಆಗಿದೆ. ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಥಿಂಕ್ ಮಾಡ್ತಾ ಇದ್ದೀರಾ? ನಾವಿವತ್ತು ಹೊರಟಿದ್ದು ಬೆಳ್ಕಲ್ ತೀರ್ಥ ಫಾಲ್ಸ್ಗೆ. ನಮಸ್ತೆ. ಅಲಿಯಾಸ್ ಬಂಗುಡೆ. ಬಂಗುಡೆ ಮೀನು ಹೋಗ್ಲಿಕ್ಕೆ ಒಂದು ಬಂಗುಡೆ. ಇದು ಚಿಂಟು ಬಾರ್ಕೂರ್ ನೋಡಿ. ಹಲೋ ಸರ್, ನಾವು ಬೆಳ್ತಂಗಡಿ ಹೋಗ್ತಿದ್ದೇವೆ. ಬೆಳ್ತಂಗಡಿ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಪಾಪ ಓಕೆ. ಪ್ಲೇಸ್ ಗೊತ್ತಿಲ್ಲ. ಬೆಳಕಲ್ ತೀರ್ಥ ಹೋಗ್ತಿದ್ದೇವೆ. ಆಮೇಲೆ ಟ್ರೆಕ್ಕಿಂಗ್ ಹೋಗ್ಲಿಕ್ಕೆ ಉಂಟು. ಹಾಯ್ ಗೈಸ್, ನಾವೀಗ ರಂಗಿನಕೆರೆಯಿಂದ ಬೆಳಕಲ್ ತೀರ್ಥಕ್ಕೆ ಹೋಗ್ತಾ ಇದ್ದೀವಿ. ಹೋಗ್ಬೇಕಾದ್ರೆ ನಾವೀಗ ರಾಜ್ ಬ್ರದರ್ಸ್ ಅಂಡ್ ಅರುಣ್ ಜೆಕ್ ಅಂಡ್ ಸ್ಯಾಂಡಿ ಅವರೆಲ್ಲ ಇದ್ದಾರೆ. ಈಗ ನಾವು ಇಲ್ಲೊಂದು ಹೊಸ ಬ್ರಿಡ್ಜ್ ನಿಂತ್ಕೊಂಡಿದ್ದ. ಚಿಂಟು ಕಿಣ್ಣು ಅವರು ಇದ್ದಾರೆ ಇಲ್ಲಿ. ಅವರೇ ಚಿಂಟು ಕಿಣ್ಣು ಅಂತ, ಹ್ಯಾಂಡ್ಸಮ್ ಹೀರೋ. ಇವರು ನಾಗರಾಜ್ ಅಂತ, ಅವರಿಗೆ ಹಾಗೂ ನಮ್ಮ ಅರುಣ್ ಆರ್ಕೆ ಅಂತ. ಫ್ರೆಂಡ್ಸ್ ಎಲ್ಲ ಸೌಡಾ ಹೊಸ ಬ್ರಿಡ್ಜ್ ಮೇಲೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಇವಾಗ ಶಂಕರ್ ನಾರಾಯಣ್ ಟು ವಣ್ಸೆ ರೂಟಲ್ಲಿ ಹೋಗ್ತಾ ಇದ್ವಿ. ನಮ್ಮ ಬಾರ್ಕೂರಿಂದ ಬೆಳ್ಕಲ್ಗೆ ಸುಮಾರು 65 ಕಿಲೋಮೀಟರ್ ದೂರ ಇದೆ. ಇದು ಲೊಕೇಟ್ ಆಗಿರೋದು ಉಡುಪಿ ಜಿಲ್ಲೆಯ ಮುದೂರಿನಲ್ಲಿ. ಕೊಡಚಾದ್ರಿ ಬೆಟ್ಟಗಳ ಸಾಲಿನಲ್ಲಿ ಈ ಫಾಲ್ಸ್ ಬರುತ್ತೆ. ಆಲ್ಮೋಸ್ಟ್ ಹತ್ರ ಬಂದ್ವಿ. ಇನ್ನೊಂದು 6ರಿಂದ 7 ಕಿಲೋಮೀಟರ್ ಜರ್ನಿ ಮಾಡಿದರೆ ಟ್ರೆಕ್ಕಿಂಗ್ ಪಾಯಿಂಟ್ ರೀಚ್ ಆಗ್ತೀವಿ. ಜುಲೈ ತಿಂಗಳು ಬಂದರೂ ಇನ್ನೂ ಬಿಸಿಲು ಕಡಿಮೆ ಆಗಿಲ್ಲ. ಮಳೆಗಾಲದಲ್ಲೂ ಎಷ್ಟು ಬಿಸಿಲಿದೆ. ಇಲ್ಲಿಗೆ ಹೋಗೋ ದಾರಿನೇ ತುಂಬ ಚೆನ್ನಾಗಿದೆ. ರೈಡ್ನ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಹಾಗೆ ನಾವು 6 ಜನ ಫ್ರೆಂಡ್ಸ್ ಬಂದಿದ್ವಿ. ಸೊ ಬೋರ್ ಆಗೋ ಮಾತೇ ಇಲ್ಲ. ವಾವ್, ಎಂಥ ವ್ಯೂ ಇದು! ಫುಲ್ ಮಳೆ ಬರ್ತಾ ಇದ್ದಿದ್ರೆ ಇನ್ನು ಸಖತ್ತಾಗಿರ್ತಿತ್ತು. ಇತ್ತೀಚೆಗೆ ಫೇಮಸ್ ಆದ ಕಾಂತಾರ ಮೂವಿ ಶೂಟ್ ಕೂಡ ಆಲ್ಮೋಸ್ಟ್ ಇಲ್ಲೇ ಆಗಿದ್ದು. ನಾವಿವತ್ತು ಹೊರಟಿದ್ದು ಸಂಡೇ ಆಗಿದ್ದರಿಂದ ತುಂಬ ಜನ ಬಂದಿರ್ತಾರೆ. ಈ ಜಲಪಾತ ಪ್ರಸಿದ್ಧ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ಸಮೀಪವಿರುವ ದಟ್ಟವಾದದ ಕಾಡಿನಲ್ಲಿದೆ. ಈ ಪ್ರದೇಶವು ದೇವಿಯ ಪವಿತ್ರ ನೆಲೆ ಹಾಗೂ ನಂಬಿಕೆಯ ಸ್ಥಳವೆಂದು ಇತಿಹಾಸವಿದೆ. ಇವಾಗ ಆಫ್ ರೋಡ್ ಸ್ಟಾರ್ಟ್ ಆಯಿತು. ಇದೇನು ಎಕ್ಸ್ಟ್ರೀಮ್ ಆಫ್ ರೋಡ್ ಅಲ್ಲ, ಜಸ್ಟ್ ಮಣ್ಣು ರೋಡ್ ಅಷ್ಟೇ. ಸ್ವಲ್ಪ ಸ್ಲಿಪ್ಪರ್ ಇದೆ, ನೋಡ್ಕೊಂಡು ಹೋಗಬೇಕು. ಫಾಲ್ಸ್ ಇದೆ ಈ ಸೈಡ್. ಫೈನಲಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರೋ ಫೇಮಸ್ ವ್ಯೂ ಪಾಯಿಂಟ್ ಬಂದ್ವಿ. ಅಲ್ಲಿ ದೂರದಲ್ಲಿ ಬೆಟ್ಟದ ಮೇಲೆ ಒಂದು ಫಾಲ್ಸ್ ಕಾಣಿಸ್ತಾ ಇದೆ ಅಲ್ವಾ, ಅದೇ ಬೆಳ್ಕಲ್ ತೀರ್ಥ ಫಾಲ್ಸ್. ಹಾಗೆ ಸ್ವಲ್ಪ ಬೈಕ್ ವಿಡಿಯೋಸ್ ಎಲ್ಲ ಶೂಟ್ ಮಾಡಿಕೊಂಡು ಮುಂದೆ ಹೊರಟ್ವಿ. ಅಂತೂ ಇಂತೂ 60 ಕಿಲೋಮೀಟರ್ ಜರ್ನಿ ಆದಮೇಲೆ ಇವಾಗ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ಒಂದು 3 ಕಿಲೋಮೀಟರ್ ಟ್ರೆಕ್ಕಿಂಗ್ ಆದಮೇಲೆ ಫಾಲ್ಸ್ ಸಿಗತ್ತೆ. ಟ್ರೆಕ್ಕಿಂಗ್ ಅನ್ಕೊಂಡಷ್ಟು ಈಸಿ ಇರಲಿಲ್ಲ. ಅರ್ಧ ದೂರ ಹೋಗುವಾಗಲೇ ಎಲ್ರಿಗೂ ಸುಸ್ತಾಗಿತ್ತು. ಆದರೂ ಫಾಲ್ಸ್ ನೋಡಲೇಬೇಕು ಅಂತ ಹೋಗ್ತಾ ಇದ್ವಿ. ಇಲ್ಲಿ ನೋಡಿ, ಇದಂತೂ ತುಂಬ ಟಫ್ ಇದೆ, ತುಂಬ ರಿಸ್ಕಿ ಇದು. ಸ್ವಲ್ಪ ಯಾಮಾರಿದ್ರೂ ದೇವ್ರೇ ಗತಿ. ಹಾಗೋ ಹೀಗೋ ಕಷ್ಟಪಟ್ಟು 3 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡಿ ಫೈನಲಿ ಫಾಲ್ಸ್ಗೆ ರೀಚ್ ಆದ್ವಿ. ಈ ಫಾಲ್ಸ್ ನೋಡಿದ ಮೇಲೆ ಆಗಿರೋ ಸುಸ್ತೆಲ್ಲ ಮಾಯ ಆಗಿ ಹೋಯ್ತು. ಏನೇ ಹೇಳಿ, ಈ ವ್ಯೂ ನೋಡಿ ಇಲ್ಲಿಗೆ ಬಂದಿದ್ದು ಸಾರ್ಥಕ ಅಂತ ಅನ್ಸಿತು. ಸ್ಥಳೀಯ ನಂಬಿಕೆಗಳ ಪ್ರಕಾರ ಈ ಜಲಪಾತದ ನೀರನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. ಈ ಜಲಪಾತಕ್ಕೆ ಗೋವಿಂದ ತೀರ್ಥ ಎಂಬ ಹೆಸರೂ ಇದೆ. ಭಗವಾನ್ ವಿಷ್ಣುವಿನ ಆಶೀರ್ವಾದವನ್ನು ಹೊಂದಿರುವ ಪವಿತ್ರ ಸ್ಥಳವೆಂಬ ನಂಬಿಕೆಯಿಂದಾಗಿ ಭಕ್ತರು ಮತ್ತು ಪ್ರವಾಸಿಗರು ಇಲ್ಲಿ ಪವಿತ್ರ ಸ್ನಾನ ಮಾಡಲು ಬರುತ್ತಾರೆ.